ನನಗೆ ಈ ದೋಸೆ ಮತ್ತು ಇಡ್ಲಿ ಹಿಟ್ಟಿನ ಅಲ್ಲಿರ್ತಕ್ಕಂಥ ನನಗೆ ಮಾಹಿತಿ ಇರ್ತಕ್ಕಂಥದ್ದು, ಸೊ ಇದು ಈ ಹಿಟ್ಟಿಗೆ ಕಾಬ್ರು ಹೈಡ್ರೇಟ್ ಜಾಸ್ತಿ ಇರ್ತಕ್ಕಂಥದ್ದು ನನ್ನಲ್ಲಿ ಇರ್ತಕ್ಕಂಥ ಮಾಹಿತಿ. ಸೊ ಇದರಲ್ಲಿ ನಾವು ವೇ ಪ್ರೋಟೀನನ್ನು ನಾವು ಹಾಕ್ತಾಯಿದ್ದೀವಿ. ವೇ ಪ್ರೋಟೀನ್ ಹಾಕಿದರೆ ಸೊ ಪ್ರೋಟೀನ್ ಹೆಚ್ಚಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಆ ವೇ ಪ್ರೋಟೀನು ನಮ್ಮಲ್ಲೇ ಸಿಗೋದು, ಹೊರಗಡೆ ಎಲ್ಲಿ ಸಿಗೋಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ವೇ ಪ್ರೋಟೀನ್ನ ನಮ್ಮದೇನು ಚೀಸು ಮತ್ತು ಪನ್ನೀರಲ್ಲಿ ಬರ್ತಕ್ಕಂಥ ವೇ ಪ್ರೋಟೀನ್ ಇದೆ, ಅದನ್ನು ನಾವು ಈ ಹಿಟ್ಟಲ್ಲಿ ಹಾಕ್ತಾಯಿದ್ದೀವಿ. ಸೊ ಅದಕ್ಕೆ ನಾವು ಒಂದು ವಾರ 15 ದಿವಸ ಅದಕ್ಕೆ ಟೈಮ್ ತೊಗೊಂಡಿರೋದು. ಸೊ ಇನ್ನೂ ನಮ್ಮ ಗುಣಮಟ್ಟ ಆಗಬೇಕು, ಮತ್ತು ಮಾರ್ಕೆಟಲ್ಲಿರ್ತಕ್ಕಂಥ ಬೇರೆ ಬ್ರ್ಯಾಂಡಿಗೆ ನಾವು ಕಾಂಪಿಟೇಷನ್ ಆಗಿ ಮಾಡಬೇಕನ್ನೋ ನಿಟ್ಟಿನಲ್ಲಿ ಸೊ ನಾವು ಇದನ್ನು ಗುಣಮಟ್ಟ ಕಾಪಾಡಿಕೊಂಡು ಇದನ್ನು ಲಾಂಚ್ ಮಾಡೋಕ್ಕೆ ಅದಕ್ಕೆ ಒಂದು 15-20 ದಿವಸ ಗ್ಯಾಪ್ ಆಗಿತ್ತು. ಪೌಷ್ಟಿಕತೆ ಎಲ್ಲರಿಗೂ ಬೇಕಲ್ಲ, ಪ್ರೋಟೀನ್ ಯುಕ್ತ ಆಹಾರ ಪ್ರತಿಯೊಬ್ಬರಿಗೂ ಬೇಕು. ವಿಶೇಷವಾಗಿ ಯುವಕರು ಮತ್ತು ಯಾರು ಜಿಮ್ನಾಸ್ಟಿಕ್ ಹೋಗ್ತಾರೆ ಅವರಿಗೆ ಬ್ರೇಕ್ಫಾಸ್ಟಲ್ಲಿ ಇದುವರೆಗೂ ನಾವು ಪ್ರೋಟೀನ್ ಅಂಶ ಇರುವಂಥ ಫುಡ್ ಸಿಗ್ತಾ ಇರಲಿಲ್ಲ. ಸೊ ವೇ ಪ್ರೋಟೀನ್ ನಾವೇನು ವೇ ಪೌಡರ್ನ ಬಳಸಿ ಪ್ರೋಟೀನ್ ಅಂಶ ಇರುವಂಥ ಇಡ್ಲಿ ದೋಸೆ ಬ್ಯಾಟರ್ನ ನಾವು ಕೊಡ್ತಾ ಇದ್ದೀವಿ ಮಾರ್ಕೆಟಿಗೆ. ಇದಕ್ಕೆ ಜಾಸ್ತಿ ಡಿಮ್ಯಾಂಡ್ ಬರ್ಬೋದು ಮುಂದಿನ ದಿನಗಳಲ್ಲಿ ಅಂತ ಹೇಳಿ ಒಂದು ಉದ್ದೇಶ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಮತ್ತು ನಮ್ಮ ಮಾನ್ಯ ಅಧ್ಯಕ್ಷ ಹೇಳಿದಾಗೆ ಖಾಸಗಿ ಕ್ಷೇತ್ರದಲ್ಲೂ ಕೂಡ ಇಡ್ಲಿ ದೋಸೆ ಬ್ಯಾಟರ್ ಏನಿತ್ತು ಅದು ಸುಮಾರು ದಿನಕ್ಕೆ 30 ಟನ್ನಷ್ಟು ವ್ಯಾಪಾರ ಆಗ್ತಾಯಿತ್ತು. ಹಾಗಾಗಿ ನಾವು ಕೂಡ ಇದನ್ನು ಬಳಸ್ಕೊಂಡು ಮಾಡಿದ್ರೆ ನಂದಿನಿ ಬ್ರ್ಯಾಂಡಲ್ಲಿ ಹೆಸರಲ್ಲಿ ಮಾಡಿದ್ರೆ ಒಂದು ಇಮೇಜು ಜಾಸ್ತಿ ಆಗುತ್ತೆ ಮತ್ತು ಮಾರುಕಟ್ಟೆ ವಿಸ್ತರಣೆ ಆಗುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಇಲ್ಲ, ಅವ್ರಿಗೆ ಗೊತ್ತಿಲ್ಲ ನಮಗೆ. ನಾವು ಈಗ 450 ml ಇಲ್ಲ, ಬಟ್ ಅಂದರೆ ಅವ್ರದ್ದು 1 kg ಇದೆ, ಬಟ್ ರೇಟ್ಸ್ ಕೂಡ ಡಿಫ್ರೆನ್ಸ್ ಇದೆಯಲ್ಲ. ರೇಟ್ಸ್ ಕೂಡ ನಾವು ಕಾಂಪಿಟೇಷನ್ ರೇಟ್ ಇಟ್ಟಿದ್ದೀವಿ. ಆಮೇಲೆ ನಮ್ಮಲ್ಲಿ ಪ್ರೋಟೀನ್ ಇದೆ. ಸೊ ನಮ್ಮಲ್ಲಿ ಪ್ರೋಟೀನ್ ಇದೆ. ಈ ಪ್ರೋಟೀನ್ ಅವರಲ್ಲಿ ಇರೋಕ್ಕೆ ಸಾಧ್ಯನೇ ಇಲ್ಲ, ನನ್ನಲ್ಲಿರ್ತಕ್ಕಂಥ ಮಾಹಿತಿ. ಎಲ್ಲದರಲ್ಲಿ ಆನ್ಲೈನಲ್ಲಿ ಸಿಗೋದಂಗೆ ಮಾಡ್ತೀವಿ. ನಮ್ಮ ನಂದಿನಿ ಪಾರ್ಲರ್ಗಳಲ್ಲಿ, ಶಾಪ್ಗಳಲ್ಲಿ ನಮ್ಮ ಎಷ್ಟು ಡೀಲರ್ಗಳಿದ್ದಾರೆ ಎಲ್ಲ ಡೀಲರ್ಗಳಿಗೆ ಪ್ಲೇಸ್ಮೆಂಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಸ್ವಲ್ಪ ಟೈಮ್ ಆಗುತ್ತೆ, ನಾವು 4ರಿಂದ 5 ದಿವಸದಲ್ಲಿ ನಾವು ಪ್ಲೇಸ್ಮೆಂಟನ್ನು ಮಾಡ್ತೀವಿ. 5% 500 ಗ್ರಾಮಲ್ಲಾಗಲಿ ಮತ್ತು 400 ಗ್ರಾಮಲ್ಲಿ ಕೂಡ 5% ನಮ್ಮ ಪ್ರೋಟೀನ್ ಅಂಶವನ್ನು ಇರ್ತದೆ. 1 kgಗೆ 5% ಹಾಕ್ಬೇಕಂತ ಇದ್ದೀವಿ. ಅದಕ್ಕೆ ತಕ್ಕಂತೆ 450 ಗ್ರಾಮಿಗೆ ಎಷ್ಟು ಬೇಕು ಅದನ್ನು ಸೇರಿಸ್ತೀವಿ. 1 kgಗೆ ಎಷ್ಟು ಬೇಕು ಅದನ್ನು ಅಷ್ಟು ಸೇರಿಸ್ತೀವಿ. ಬೆಂಗಳೂರು ಆದಮೇಲೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ, ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಬೇರೆ ಬೇರೆ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಬೇಡಿಕೆಗಳು ಯಾವ ರೀತಿ ಬರುತ್ತೆ. ಸೊ ಈಗ ನಾವು ಬೆಂಗಳೂರು ಮಾರ್ಕೆಟ್ ಮಾಡಿದ ಮೇಲೆ ನಮ್ಮ ಬೇಡಿಕೆ ಮತ್ತು ಇದರ ರಿಸಲ್ಟ್ ಏನು ಬರುತ್ತೆ ಅದನ್ನು ನೋಡಿಕೊಂಡು ನಾವು ಪ್ಲೇಸ್ಮೆಂಟನ್ನು ಮಾಡ್ತೀವಿ. ಪ್ಲಾನ್ ಇದೆ. ನಾವು ಹೊಸದಾಗಿ ಏನು ಡೀಲರ್ಶಿಪ್ ಕೊಡೋ ಅವಶ್ಯಕತೆ ಇಲ್ಲ. ನಾವು ಹೊಸದಾಗಿ ಶಾಪ್ ಮಾಡಬೇಕು, ಹೊಸದಾಗಿ ಮಾಡ್ಬೇಕಂತ ನಮ್ಮಲ್ಲಿ ಸಾಕಷ್ಟು ಪಾರ್ಲರ್ಗಳಿದ್ದಾವೆ. ಪ್ರತಿ ಡಿಸ್ಟ್ರಿಕ್ಗಳಲ್ಲಿ ಸಾವಿರಾರು ಪಾರ್ಲರ್ಗಳಿರ್ತವೆ. ನಮಗೇನು ಬರೀ ಪ್ಲೇಸ್ಮೆಂಟ್ ಮಾಡೋಕ್ಕೂ ನಮಗೆ ಟೈಮ್ ಸಿಗೋಲ್ಲ. ನಮ್ಮ KMFಗೆ ಅದೇನು ದೊಡ್ಡ ಕೆಲಸ ಅಲ್ಲ. ಇವತ್ತು ರಾತ್ರಿ ಹೇಳಿದ್ರೆ ನಾಳೆ ಬೆಳಗ್ಗೆ ಅಲ್ಲಿ ಇಟ್ಟಿರುತ್ತೆ. ಏನು ಹೊಸದಾಗಿ ಶಾಪ್ ಮಾಡಬೇಕು ಮತ್ತು ಹೊಸದಾಗಿ ಡೀಲರ್ಶಿಪ್ ಮಾಡಬೇಕು, ಆ ಮೀಟಿಂಗ್ ಕರಿಬೇಕು ಅಂತಿಲ್ಲಲ್ಲ. ನಮ್ಮಲ್ಲಿ ದಿನನಿತ್ಯ ಹಾಲು ಮಾಡ್ತೀವಲ್ಲ, 60 ಲಕ್ಷಕ್ಕೂ ಹೆಚ್ಚು ಹಾಲು ಮಾಡ್ತೀವಲ್ಲ, ಅಲ್ಲೇ ಪ್ಲೇಸ್ಮೆಂಟ್ ಮಾಡ್ತೀವಿ. ಎಲ್ಲ ಪಾರ್ಲರ್ಗಳಲ್ಲಿ, ಎಲ್ಲ ಶಾಪ್ಗಳಲ್ಲಿ ಪ್ಲೇಸ್ಮೆಂಟ್ ಮಾಡ್ತೀವಿ. ನೋ ಕಾಮೆಂಟ್ಸ್. ಅದ್ರ ಬಗ್ಗೆ ಇಲ್ಲ. ಅದಕ್ಕೂ ಇದಕ್ಕೆ ಯಾವುದೇ ಸಂಬಂಧ ಇಲ್ಲ. ನೋ ಕಾಮೆಂಟ್ಸ್. ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ನೋ ಅದನ್ನು ಕೇಳೋಕ್ಕೆ ಹೋಗಬೇಡಿ. ನೀವು ಕೆಲಸಕ್ಕೆ ಬರಲಾರ್ದ ವಿಚಾರಕ್ಕೆಲ್ಲ ನಾನು ಆನ್ಸರ್ ಕೊಡಲ್ಲ. ಇಲ್ಲ ಎಮ್ ಡಿ ಟ್ರಾನ್ಸ್ಫರ್ ಇಲ್ಲ ಅದಕ್ಕೆ ಅಲ್ಲ. ನೀವು ಗುಣಮಟ್ಟದ ವಿಚಾರನ ಮಾತಾಡಿ. ನೀವೆಲ್ಲೆಲ್ಲಿಗೋ ಹೇಳಿ. ಹೌದು, ಹೇಳಿ ವೇ ಪ್ರೋಟೀನ್ ಇರ್ಬೋದು. ಸೊ ನಮ್ಮಲ್ಲಿ 108 ವಿಧಾನದಲ್ಲಿ ನಾವು ಪರೀಕ್ಷೆಯನ್ನು ಮಾಡ್ತೀವಿ ನಾವು. ಸೊ ಇದು ಪ್ರೈವೇಟಲ್ಲಿ ಎಲ್ಲಿ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ KMFಲ್ಲಿ ಆ ರೀತಿಯಾದಂಥ ಒಂದು ಟೆಸ್ಟಿಂಗ್ ಆಗುತ್ತೆ. ಸೊ ಪ್ರೈವೇಟಲ್ಲಿ ಆ ಟೆಸ್ಟಿಂಗ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ.
ಸೊ ಅದ್ರ ಸಲುವಾಗಿ ನಾವು ಇದನ್ನು ಸ್ವಲ್ಪ ದಿವಸ ಇದನ್ನು ಎಲ್ಲ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ಮಾಡಬೇಕಂತ ನಾವು ಅಂದ್ಕೊಂಡಿದ್ವಿ. ಅದಕ್ಕೆಲ್ಲದಕ್ಕೂ ಇವತ್ತು ಉತ್ತರ ಕೊಟ್ಟಿದ್ದೀವಿ. ಹಾಂ, ಈಗ ನಾವು ಯಾವುದೇ ಕಂಪ್ನಿ ಹೆಸರು ಹೇಳೋಕ್ಕೆ ನಾನು ಬಯಸಲ್ಲ. ಸೊ ಇಲ್ಲಿರ್ತಕ್ಕಂಥ 2 ಕಂಪ್ನಿಗಳಿದ್ದಾವೆ. ಸೊ ಅದಕ್ಕೆ ಕಾಂಪಿಟೇಷನ್ ಎಲ್ಲ, ಮತ್ತು ನಾವು ಮಾರ್ಕೆಟಿಗೆ ಬಂದಿದ್ದರೆ ಕಾಂಪಿಟೇಷನ್ ಮಾಡಲೇಬೇಕು. ಖಂಡಿತ ನಾವು ಅದನ್ನೆಲ್ಲದನ್ನು ಮೆಟ್ಟಿ ನಿಲ್ತೀವಿ. 100ಕ್ಕೆ 100 ನಾವು ಕಾಂಪಿಟೇಷನ್ ಮಾಡ್ತೀವಿ. ಇನ್ನು ಒಂದು ವರ್ಷದಲ್ಲಿ ಇನ್ನೊಂದು ವಿಚಾರ, ಸೊ ಈಗೇನು ನಾವು ಮುಂದಿನ ದಿನಗಳಲ್ಲಿ ಕೂಡ ನಾವು 2 ಮಾರ್ಕೆಟಲ್ಲಿರ್ತಕ್ಕಂಥ ಏನು ಹಿಟ್ಟಿದೆ ಅದಕ್ಕಿಂತ ಮುಂದೆ ಹೋಗ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ತುಪ್ಪ ಈಗ ನೋಡಿ ನಿಮಗೆಲ್ಲ ಗೊತ್ತಿದೆ. ಸೊ ತುಪ್ಪ ಈಗ ತಿರುಪತಿಯಲ್ಲಿ 100% ನಮ್ಮ ನಂದಿನಿ ತುಪ್ಪನೇ ಬಳಕೆ ಆಗ್ತಾ ಇದೆ. ಸೊ ಲಾಸ್ಟು ಇಲ್ಲೇ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದೆ. ಸೊ ಅಯೋಧ್ಯದಲ್ಲಿರ್ತಕ್ಕಂಥ ಒಂದು ಏನು ಅಯೋಧ್ಯ ಇದೆ ರಾಮನ ಮಂದಿರ, ಅಲ್ಲಿ ಒಂದು ಹನುಮಾನ್ ಟೆಂಪಲ್ ಇದೆ, ಆಂಜನೇಯ ಟೆಂಪಲ್. ಆಂಜನೇಯ ಟೆಂಪಲಲ್ಲಿ ಕೂಡ ನಮ್ಮ ತುಪ್ಪನೇ ಬಳಕೆ ಮಾಡ್ತಿರೋದು. ಸೊ ಈ ತಿರುಪತಿ ಇಶ್ಯೂ ಆದಮೇಲೆ ಕೂಡ ಎಲ್ಲ ಮುಜರಾಯಿ ಇಲಾಖೆಯಲ್ಲಿ ಒಳಗೊಂಡಂಥ ಎಲ್ಲ ದೇವಸ್ಥಾನಗಳಲ್ಲಿ, ಮತ್ತು ಪ್ರೈವೇಟ್ ದೇವಸ್ಥಾನ ಇರ್ಬೋದು, ಮುಜರಾಯಿಗೆ ಸಂಬಂಧಪಟ್ಟ ದೇವಸ್ಥಾನ ಇರ್ಬೋದು, ಸೊ ಎಲ್ಲ ಕಡೆಗೆ ನಮ್ಮ ನಂದಿನಿ ತುಪ್ಪದ ಬೇಡಿಕೆನೇ ಇದೆ. ಸೊ ಎಲ್ಲ ಕಡೆ ನಂದಿನೇ ಈಗ ಬಳಕೆ ಮಾಡ್ತಾ ಇದ್ದಾರೆ. ಪರ್ಸೆಂಟೇಜು ಒಂದು 10% 15% ಜಾಸ್ತಿ ಆಗಿದೆ ಅವತ್ತಿಗೂ ಇವಾಗ. 10-15% ಹೆಚ್ಚಾಗಿದೆ. ಏನದು ಇಶ್ಯೂ ಆಯಿತು, ಒಂದು 15-20% ಹೆಚ್ಚಾಗಿದೆ. ಸೊ ಈಗ ಅದೇ ಅವರು 4,000 ಮೆಟ್ರಿಕ್ ಟನ್ ಬೇಕಂತ ಹೇಳ್ತಿದ್ದಾರೆ. ಅದನ್ನು ಪ್ರಾರಂಭ ಮಾಡಿದ್ವಿ. 300 ಟನ್ ನಮಗೆ ವರ್ಕ್ ಆರ್ಡರ್ ಕೊಟ್ಟಿದ್ರು, ಅದು ಕಂಪ್ಲೀಟ್ ಆಗಿದೆ. ಸೊ ಈಗ ನಿನ್ನ 4,000 ಟನ್ ಬೇಕಂತ ಹೇಳಿದ್ರೆ ಅದೇ ರೊಟೀನೇನು ಹೋಗ್ತಾನೆ ಇರುತ್ತೆ. ಎಲ್ಲಿ? ತಿರುಪತಿಯಲ್ಲಿ ಅಕ್ಕಪಕ್ಕ ದೇವಸ್ಥಾನ ಬೇಡಿಕೆ ಏನು ಬಂದಿಲ್ಲ. ಅದೇ ಕಾಳಶ್ರೀ ಟೆಂಪಲ್ ಇದೆ. ಸೊ ಫೇಮಸ್ ಟೆಂಪಲ್ ಅಲ್ಲ, ಕಾಳಶ್ರೀ ಟೆಂಪಲ್ ಇದೆ. ಇದೆಲ್ಲ ಬೇಡಿಕೆ ಬಂದಿಲ್ಲ. ಇದು ಮೊದಲಿಂದನೂ ಮಾಡ್ತಾಯಿದ್ದೀವಿ. ಈಗಿಲ್ಲ, ಸುಮಾರು ವರ್ಷದಿಂದ 10 ವರ್ಷದಿಂದ ಹೋಗ್ತಾ ಇದೆ. 10 ವರ್ಷದಿಂದ ಹೋಗ್ತಾ ಇದೆ. ನಾವು ಈಗ ನಾನು ಮೊನ್ನೆ ಶಿರಡಿಗೆ ಹೋಗಿದ್ದೆ. ಶಿರಡಿಯಲ್ಲಿ ಕೂಡ ಹೇಳ್ತಾಯಿದ್ರು, ನಾವು ನಂದಿನಿನೇ ತೊಳ್ತೀವಿ ಅಂತ ಹೇಳಿದ್ರು. ಸೊ ಅದು ಮುಂದಿನ ದಿನಗಳಲ್ಲಿ ಕೂಡ ನಾವು ಶಿರಡಿ ಕೂಡ ಕೊಡುವಂಥ ವ್ಯವಸ್ಥೆನ ಮಾಡ್ತೀವಿ. ಇನ್ನೂ ಶುರುವಾಗಿಲ್ಲ. ಅದಕ್ಕೆ ನಿನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಭೆ ಕರೆದಿದ್ರು ನಮಗೆ. ಈ ಏನು ಕಳೆದ ಒಂದು 2 ತಿಂಗಳ ಹಿಂದೆ ಸೊ ರಾಮನಗರ ಜಿಲ್ಲೆ ಮಾಗಡಿಯಲ್ಲಿ ಆದಂಥ ಒಂದು ಫಂಕ್ಷನ್ನಲ್ಲಿ ಕಾರ್ಯಕ್ರಮದಲ್ಲಿ ಸಹಕಾರ ಸಚಿವರು ಮತ್ತು ಪಶುಸಂಗೋಪನೆ ಸಚಿವರು ಮತ್ತು ಅನೇಕ ಜನ ನಮ್ಮ ಸಹಕಾರಿ ಧುರೀಣರು, ಅಲ್ಲಿ ನಮ್ಮ ಸಹಕಾರಿ ಕ್ಷೇತ್ರದಲ್ಲಿರ್ತಕ್ಕಂಥ ಅನೇಕ ಜನ ಹಿರಿಯರು ಒಂದು ಬೇಡಿಕೆನ ಇಟ್ಟಿದ್ದರು. ಸೊ ರೈತರು ಕಷ್ಟದಲ್ಲಿದ್ದಾರೆ, ಒಂದು ಮಿನಿಮಮ್ 5 ರೂಪಾಯಿ ಕೊಡಬೇಕು ಅನ್ನೋದೊಂದು ಬೇಡಿಕೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿ ಮುಂದಿಟ್ಟಿದ್ರು. ಅದರ ಸಂಬಂಧ ನಿನ್ನೆ ನಮಗೆ ಒಂದು ಸಭೆಯನ್ನು ಮಾಡಿದರು. ಸೊ ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ 15 ಒಕ್ಕೂಟದ ಅಧ್ಯಕ್ಷರುಗಳಿಗೆ ಮತ್ತು MD ಮತ್ತು ನಮ್ಮ ಕಹಾಮದ ಎಲ್ಲ ಡೈರೆಕ್ಟರ್ಗಳು ಮತ್ತು ನಮ್ಮ MD ನಾವು ಮತ್ತು ಎಲ್ಲರೂ ಸೇರಿ ಒಂದು ಸಭೆಯನ್ನು ಮಾಡಿಕೊಂಡು ಸಂಕ್ರಾಂತಿ ಆದಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಭೇಟಿ ಮಾಡ್ತೀವಿ ಅಂಥೇಳಿ ನಾವು ಕೇಳ್ಕೊಂಡಿದ್ದೀವಿ. ಸಂಕ್ರಾಂತಿ ಆದಮೇಲೆ ಒಂದು ದಿನಾಂಕವನ್ನು ಕೊಡ್ತಾರೆ. ಅಲ್ಲಿ ಏನು ಚರ್ಚೆ ಆಗುತ್ತೆ ಅದನ್ನು ನಾನು ನಿಮ್ಮ ಮುಂದೆ ಹೇಳ್ತೀನಿ. ಅದು ಖಂಡಿತ ನಾವು 50 ml ವಿಡ್ರಾ ಮಾಡ್ಕೋಬೇಕಂತೇಳಿ ಇದ್ದೀವಿ. ಸೊ ಸಂಕ್ರಾಂತಿ ಆದಮೇಲೆ ಅದನ್ನು ವಿಡ್ರಾ ಮಾಡ್ತೀವಿ ಅಂದ್ಕೊಂಡಿದ್ದೀವಿ. ಆ ಹೆಚ್ಚುವರಿ ಆಗೋದು ಅದು ಅಲ್ಲಿನ ಸಭೆಯಲ್ಲಿ ತೀರ್ಮಾನ ಆಗುತ್ತೆ. ಸನ್ಮಾನ್ಯ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ನಡೆಯುವಂಥ ಸಭೆಯಲ್ಲಿ ತೀರ್ಮಾನ ಆಗುತ್ತೆ. ಆ ಸಭೆಯಲ್ಲಿ ಏನು ತೀರ್ಮಾನ ಆಗುತ್ತೆ ಅದು ಅವತ್ತು ನಾವು ಹೇಳ್ತೀವಿ. ಈ 50 ml ವಿಡ್ರಾ ಮಾಡೋದು ಕೂಡ ಅವತ್ತೇ ತೀರ್ಮಾನ ಆಗುತ್ತೆ. ಅದು ರೇಟ್ ಹೆಚ್ಚು ಮಾಡೋದು ಬಿಡೋದು ಅವತ್ತು ತೀರ್ಮಾನ ಆಗುತ್ತೆ. ಆ 50 ml ಏನು ಹೆಚ್ಚು ಮಾಡಿದ್ದೀವಿ ಅದ್ರ ಮಾತ್ರ ನಾವು ಕಾಸ್ಟ್ ತೊಳ್ತಾ ಇದ್ದೀವಿ. ಸೊ ಅದನ್ನು ನಾವು ವಿಡ್ರಾ ಮಾಡಿದರೆ ಅದನ್ನು ಕಾಸ್ಟ್ ಕಡಿಮೆ ಆಗುತ್ತೆ. ಅಲ್ಲ, ಅದು ರೈತರದಲ್ಲ, ಅದು ಮಿಲ್ಕ್ ರೇಟ್. ಅದು 2 ರೂಪೀಸ್ 50 ml ಮಿಲ್ಕ್ ರೇಟನ್ನು ತೊಗೊಂಡಿದ್ದೀವಿ ನಾವು ಅಷ್ಟೇ. ಹಾಲ್ ರೇಟ್ ತೊಗೊಂಡಿದ್ದೀವಿ, ಅದು ರೈತರಿಗೆ ಕೊಡೋದಿಲ್ಲ. ಲೀಟರ್ಗೆ 42 ರೂಪೀಸ್ ಇತ್ತು, 50 ml ಹೆಚ್ಚು ಮಾಡಿ 44 ರೂಪಾಯಿ ತೊಗೊತಾ ಇದ್ದೀವಿ. ಸೊ ನಿನ್ನೆ ಸಭೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀವಿ. ಸೊ ನೆಕ್ಸ್ಟ್ ದರ ಪರಿಷ್ಕರಣೆ ಮಾಡುವಾಗ 1 ಲೀಟ್ರ್ ಏನು 1050 ml ಇದೆ ಅದರಲ್ಲಿ 50 ml ಕಡಿಮೆ ಮಾಡಿ 1 ಲೀಟ್ರ್ ಆ್ಯಸ್ ಇಟ್ ಈಸ್ ಹಾಗೆ ಉಳಿಸ್ಕೊಳ್ಳೋದು. ಮತ್ತು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸಭೆ ಆದ ನಂತರದಲ್ಲಿ ಪರಿಷ್ಕರಣೆ ಏನಾಗುತ್ತೆ ಅದರ ನಂತರ ಅದ್ರ ಬಗ್ಗೆ ಪೂರ್ವಕವಾಗಿ ತೀರ್ಮಾನ ತಗೊಳ್ತೀವಿ.
ಇಲ್ಲ ನೋಡಿ, ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ ಕಳೆದ ಬಾರಿ ಈ 50 ml ಬಗ್ಗೆ. ನಾವು 50 ml ಹಾಲನ್ನು ಕೊಡ್ತಿರೋದು 50 ml ಕಾಸ್ಟ್ ತೊಗೊಂಡಿದ್ದೀವಿ ಹೊರತು ನಾವು ಯಾವುದೇ ದರ ಹೆಚ್ಚು ಮಾಡಿಲ್ಲ. ಅದನ್ನು ರೈತರಿಗೆ ಪಾಸ್ ಆನ್ ಮಾಡ್ತಕ್ಕಂಥ ಪ್ರಶ್ನೆ ಬರಲ್ಲ ಅಂತ ಹೇಳಿದ್ದೀನಿ. ನಾವು 50 ml ಹಾಲನ್ನು ಕೊಡ್ತಾ ಇದ್ದೀವಿ, ಆ 50 ml ಕಾಸ್ಟ್ ತೊಗೊಂಡಿದ್ದೀವಿ. ಈಗ ನಾವು 50 ml ವಿಡ್ರಾ ಮಾಡ್ಕೊಂಡ್ರೆ 2 ರೂಪಾಯಿ ಕಡಿಮೆ ಮಾಡ್ತೀವಿ ಇಷ್ಟೇ. ರೀಸನ್ ಏನಿಲ್ಲ, ಹಾಲು ನಮಗೆ ಜಾಸ್ತಿ ಬರ್ತೈತಲ್ಲ, 1 ಕೋಟಿಗೆ ರೀಚ್ ಆಗಿದ್ವಲ್ಲ, ಹಾಲು ಜಾಸ್ತಿ ಬಂತಲ್ಲ. ಸೊ ಹಾಗಾಗಿ 60 ಲಕ್ಷ ಪಾಕೆಟಿಗೆ 50 ml ನಾವು ಎಕ್ಸ್ಟ್ರಾ ಮಾಡಿದರೆ ಸೊ ಹಾಲ್ ಸೇಲ್ಸ್ ಆಗುತ್ತೆ, ಮಾರ್ಕೆಟ್ ಆಗುತ್ತೆ. ಆ ಉದ್ದೇಶದಿಂದ 50 ml ಅನ್ನು ಕೊಟ್ಟು 50 ml ಕಾಸ್ಟ್ ತೊಗೊಂಡು, ಅದು ನೋಡಿ 50 mlದು 2 ರೂಪಾಯಿ 15 ಪೈಸೆ ಆಗುತ್ತೆ. ನಾವು ಅದನ್ನು 2 ರೂಪಾಯಿನೇ ತೊಗೊಂಡಿವಿ, 15 ಪೈಸೆ ನಾವು ಕಡಿಮೆನೇ ತೊಗೊಂಡಿವಿ. 90 ಲಕ್ಷ ಇದೆ, 10 ಲಕ್ಷ ಕಡಿಮೆ ಆಗಿದೆ. ಸೊ ಇದು ರೊಟೀನ್ ಏನಿದು, 3 ತಿಂಗಳಿಗೆ ಅಪ್ ಆ್ಯಂಡ್ ಡೌನ್. ಅದು ನನಗಂತೂ ಅದ್ರ ಬಗ್ಗೆ ಯಾರು ಒಬ್ಬರು ಆಕ್ರೋಶ ವ್ಯಕ್ತಪಡಿಸಿಲ್ಲ. ಇಲ್ಲ, ನನಗೆ ಅಂಥದ್ದು ಯಾವುದೋ ಮಾಹಿತಿ ಬಂದು ನನಗೆ ಒಬ್ಬರದ್ದು ಯಾರ್ದು ಫೋನ್ ಬರಲಿಲ್ಲ, ಒಬ್ಬ ಗ್ರಾಹಕರು ನನಗೆ ಫೋನ್ ಮಾಡಲಿಲ್ಲ. ದೆಹಲಿನಲ್ಲಿ ನೋಡಿ, ನಾವು ಇವತ್ತು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಮೃತ ಹಸ್ತದಿಂದನೇ ಕಳೆದ ತಿಂಗಳು 21ನೇ ತಾರೀಕು ನಾವು ಪ್ರಾರಂಭ ಮಾಡಿದ್ವಿ. ತಮಗೆಲ್ಲ ಗೊತ್ತಿದೆ, ತಾವೆಲ್ಲ ಸಹಕಾರ ಮಾಡಿದಿರಿ, ಎಲ್ಲ ಮೀಡಿಯಾದಲ್ಲಿ ಕೂಡ ಬಂದಿದೆ. ಸೊ ನಂದಿನಿಗೆ ತೊಂದರೆ ಆಗ್ತಾಯಿದೆ, ಸೊ ನಂದಿನಿಗೆ ಈ ರೀತಿ ಎಲ್ಲ ಅಲ್ಲಿ ತೊಂದರೆ ಆಗ್ತಾಯಿದೆ ಅಂತ ನಾವು ಅದ್ರ ಬಗ್ಗೆ ರಿಯಾಕ್ಟೆಡ್ ಮಾಡೋಕ್ಕೆ ಹೋಗಿಲ್ಲ. ಸೊ ನಮ್ಮ ಪ್ರತಿಸ್ಪರ್ಧಿಗಳು ನಮ್ಮನ್ನು ತೊಂದರೆ ಮಾಡ್ತಾ ಇದ್ದಾರೆ. ಸೊ ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗಲ್ಲ, ಅದ್ರ ಬಗ್ಗೆ ಹಂಚ್ಕೊಳ್ಳೋಕೆ ಹೋಗಲ್ಲ. ನಮ್ಮ ಕೆಲಸ ಏನು, ನಾವಲ್ಲಿ ಕಾಂಪಿಟೇಷನ್ಲಿ ಕೆಲಸ ಮಾಡಬೇಕು, ಕಾಂಪಿಟೇಷನ್ಲಿ ನಾವು ಕೆಲಸ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಸೊ ಇವತ್ತು ನಾವು 15,000ಕ್ಕೆ ರೀಚ್ ಆಗಿದ್ದೀವಿ. ಈಗ ದೆಹಲಿ ಮಾರ್ಕೆಟಲ್ಲಿ 15,000ಕ್ಕೆ ರೀಚ್ ಆಗಿದ್ದೀವಿ. ನಾವು ಇನ್ನೂ ಒಂದು 6 ತಿಂಗಳಲ್ಲಿ 1 ಲಕ್ಷದಿಂದ 2 ಲಕ್ಷ ಲೀಟ್ರಿಗೆ ನಾವು ರೀಚ್ ಆಗ್ತೀವಿ. ಸೊ ಅವ್ರು ಏನೇ ತೊಂದರೆ ಕೊಟ್ಟರು ಕೂಡ ನಾವಲ್ಲಿ ಮೆಟ್ಟಿ ನಿಲ್ತೀವಿ, ಅಲ್ಲಿ ಮಾರ್ಕೆಟಿಂಗ್ ಮಾಡ್ತೀವಿ. 1 ವರ್ಷದಲ್ಲಿ 4ರಿಂದ 5 ಲಕ್ಷ ಲೀಟ್ರಿಗೆ ನಾವು ಗುರಿಯನ್ನು ಮುಟ್ಟುವಂಥ ಕೆಲಸವನ್ನು ಮಾಡ್ತೀವಿ. ಸೊ ಇನ್ನೊಂದು ವಿಚಾರ, ಜನವರಿ ತಿಂಗಳು ಸಂಕ್ರಾಂತಿ ಆದ ಬಳಿಕ ನಾವು ರಾಜಸ್ಥಾನದಲ್ಲಿ ಕೂಡ ಮಾರ್ಕೆಟಿಂಗನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ. ಜೈಪುರಲ್ಲಿ ಸಂಕ್ರಾಂತಿ ಬಳಿಕ ದಿನಕ್ಕೆ ಪ್ರಥಮ ಹಂತದಲ್ಲಿ ನಮಗೆ 20ರಿಂದ 25,000 ಲೀಟ್ರ್ ಬೇಡಿಕೆ ಬಂದಿದೆ. ರಾಜಸ್ಥಾನದಲ್ಲಿ ಜೈಪುರದಲ್ಲಿ ಪ್ರಾರಂಭ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಕೂಡ ಬೇರೆ ಬೇರೆ ಸ್ಟೇಟ್ಗಳಲ್ಲಿ, ನಾವು ಶಿವಮೊಗ್ಗ ಯೂನಿಯನ್ನಿಂದ ಕೂಡ ಬೇರೆ ರಾಜ್ಯಗಳಲ್ಲಿ ಕೂಡ ಪ್ರಾರಂಭ ಮಾಡ್ತಕ್ಕಂಥ ಚಿಂತನೆಯನ್ನು ಮಾಡ್ತಿದ್ದೀವಿ. ನಾವು ನಿಮ್ಮ ಮುಂದೆ ಹಂಚ್ಕೊಳ್ತೀವಿ. ಇಂಡೋರು ಮತ್ತು ಭೋಪಾಲ್ ಶಿವಮೊಗ್ಗ ಯೂನಿಯನ್ನಿಂದ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಅದು ಫೆಬ್ರವರಿಯಲ್ಲಿ ಮಾಡ್ತೀವಿ. ಇಲ್ಲ, ಅಲ್ಲೇನೂ ಮಾರ್ಕೆಟಿಂಗ್ ಮಾಡ್ತೀವಿ. ಅಲ್ಲಿ ನಮ್ಮ ನಂದಿನಿ ಮಾರ್ಕೆಟಿಂಗ್ ಇಲ್ಲ, ಅಲ್ಲೇನೂ ಮಾರ್ಕೆಟಿಂಗ್ ಮಾಡ್ತೀವಿ. ಈಗ ಡೆಲ್ಲಿ ಏನು ಪ್ರಾರಂಭ ಮಾಡಿದ್ದೀವಿ ಹಂಗೆ ಅಲ್ಲೇನೂ ಪ್ರಾರಂಭ ಮಾಡ್ತೀವಿ. ಮುಂಬೈಯಲ್ಲಿ ದಿನಕ್ಕೆ 2 ಲಕ್ಷ ಲೀಟ್ರ್ ಹೋಗ್ತಾಯಿದೆ ನಮ್ಮದು, ಚೆನ್ನಾಗಿದೆ. 2 ಲಕ್ಷಕ್ಕೂ ಹೆಚ್ಚು ಲೀಟ್ರ್ ಹೋಗ್ತಾಯಿದೆ. ಇನ್ನು ಅಲ್ಲಿ ಜಾಸ್ತಿ ಮಾಡ್ತಕ್ಕಂಥದ್ದನ್ನು ಕೂಡ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ನಿನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮನ್ನು ಸಭೆ ಕರೆದಿದ್ದರು, ಚರ್ಚೆ ಆಗಿದೆ. ಸಂಕ್ರಾಂತಿ ಆದ ಬಳಿಕ 15 ಯೂನಿಯನ್ನಿನ MDಗಳು, ಅಧ್ಯಕ್ಷಗಳು ಮತ್ತು ನಮ್ಮ ಕಹಾಮದ ನಿರ್ದೇಶಕರು, ನಮ್ಮ ಕಹಾಮ MD, ನಾನು ಮತ್ತು ಸಹಕಾರ ಸಚಿವರಾದಂಥ KN ರಾಜಣ್ಣ ಅವರು ಮತ್ತು ವೆಂಕಟೇಶ್ ಅವರು, ನಾವೆಲ್ಲರೂ ಪ್ರಥಮ ಹಂತದಲ್ಲಿ ಒಂದು ಸಭೆಯನ್ನು ಮಾಡಿಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಂಕ್ರಾಂತಿ ಆದ ಬಳಿಕ ಒಂದು ದಿನಾಂಕವನ್ನು ಕೊಡ್ತಾರೆ. ಆ ದಿನಾಂಕದಲ್ಲಿ ಚರ್ಚೆ ಆಗುತ್ತೆ. ಕಡಿತ ಆಗುತ್ತೆ. ಈಗ ನೋಡಿ, ಈಗ 44 ರೂಪಾಯಿ ತೊಗೊಳ್ತಾ ಇದೀವಿ ನಾವು. 50 ml ವಿಡ್ರಾ ಮಾಡಿದರೆ 42 ರೂಪಾಯಿಗೆ ಬಂತು. ಸೊ ಅವತ್ತು ಏನು ಹಾಲಿನ ರೇಟ್ ಹೆಚ್ಚಾಗುತ್ತೆ ಅದು ಹೆಚ್ಚು ಆಗುತ್ತೆ. ಗೊತ್ತಿಲ್ಲ, ರೈತರ ಬೇಡಿಕೆ 5 ರೂಪಾಯಿ ಇದೆ. ಆ ಬೇಡಿಕೆ ಏನಿದೆ, ರೈತರ ಬೇಡಿಕೆ, ಅದನ್ನು ನಾವು ಸನ್ಮಾನ್ಯ ಮುಖ್ಯಮಂತ್ರಿ ಮುಂದೆ ಇಡ್ತೀವಿ. ಸನ್ಮಾನ್ಯ ಮುಖ್ಯಮಂತ್ರಿಯವರು ಏನು ತೀರ್ಮಾನ ಮಾಡ್ತಾರೆ ನಾನು ಅವತ್ತು ನಿಮಗೆ ತಿಳಿಸ್ತೀನಿ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಹಕಾರ ಸಚಿವರು, ಪಶುಸಂಗೋಪನೆ ಸಚಿವರು, ಸರ್ಕಾರ ಏನು ತೀರ್ಮಾನ ಮಾಡುತ್ತೆ ನಾವು ನಿಮ್ಮ ಮುಂದೆ ಬಂದು ತಿಳಿಸ್ತೀವಿ. ಏನಿಲ್ಲ. ಸೊ ನೋಡೋಣ, ಮುಂದೆ ಏನಾದರೂ RCB ಸಿಕ್ಕರೆ RCBಗೆ ಸ್ಪಾನ್ಸರ್ ಮಾಡಬೇಕಂತ ಅಂದ್ಕೊಂಡಿವಿ. ಸೊ ನಮ್ಮ ಬಜೆಟ್ಟಿಗೆ ಅನುಕೂಲಗಳು ಆದರೆ ಅಂದ್ಕೊಂಡಿದ್ದೀವಿ. ಇಲ್ಲ
ಅಲ್ಲ 1 ಲೀಟ್ರ್ ಹಾಲಿಗೆ ಅಲ್ಲ ರೈತರ ಬೇಡಿಕೆ ಇರೋದು 5 ರೂಪಾಯಿ ಕೊಡಬೇಕು ಅನ್ನೋದು ರೈತರ ಬೇಡಿಕೆ ಇದೆ. ಆ ಬೇಡಿಕೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರ ಮುಂದಿಡ್ತೀವಿ. ಅಲ್ಲಿ ಏನು ತೀರ್ಮಾನ ಆಗುತ್ತೆ ಸರ್ಕಾರ ಮಟ್ಟದಲ್ಲಿ ಅದಾದಮೇಲೆ ತಮಗೆ ತಿಳಿಸ್ತೀನಿ.